ಶಾಲೆಯಲ್ಲಿ ಒಂದು ಸಂತೋಷದಾಯಕವಾದಂತಹ ವಿಚಾರ. ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಜೀನಿ ಕಂಪನಿಯವರನ್ನ ಒಂದು ಪತ್ರ ಬರೆದು ಕಂಪನಿಯ ಮಾಲೀಕರಾದಂತಹ ದಿಲೀಪ್ ಕುಮಾರ್ ಸರ್ ಅವರಿಗೆ ಕೇಳ್ಕೊಂಡಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ನೋಟ್ಬುಕ್, ಪೆನ್ನು, ಪೆನ್ಸಿಲ್ ಮತ್ತು 4 ಲೈನು, 2 ಲೈನು, ಸಿಂಗಲ್ ಲೈನು ಮತ್ತೆ ಏನ್ ಲೇಖನ ಸಾಮಗ್ರಿಗಳು ಬೇಕಾಗಿತ್ತು ಅದು ಕೊಡಿಸ್ಕೊಡಿ ಅಂತ ಹೇಳಿ ಕೇಳ್ಕೊಂಡಾಗ ತುಂಬು ಹೃದಯದಿಂದ ಎಂದು ಒಪ್ಪಿ ಈ ದಿನ ನಮ್ಮ ಶಾಲೆಗೆ ಕಳಿಸ್ಕೊಟ್ಟಿದ್ದಾರೆ. ಈ ಒಂದು ದಿಲೀಪ್ ಕುಮಾರ್ ಸರ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅತ್ಯಂತ ಹಾರ್ದಿಕವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ. ಹಾಗಾಗಿ ಅವರು ಸಾಲ ಸೋಲ ಮಾಡಿ ಅವರು ಆ ಸಂಸ್ಥೆ ಅವ್ರೇನೋ ಮಾಡ್ಬೇಕು, ನಾನು ದುಡಿಬೇಕು ಅಂತ ಹೇಳಿ ಸಿರಿಧಾನ್ಯದ ಒಂದು ಚಿಕ್ಕದಾಗಿ ಕಾರ್ಯಕ್ರಮ ಹಾಕಿ ಮಾಡಿದ್ರು. ಇವತ್ತು ಹೆಮ್ಮರವಾಗಿ ಬೆಳೆದಿದೆ, ಅಮೆರಿಕವರೆಗೂ ಮುಟ್ಟಿದೆ, ಭಾರತ ದೇಶದಲ್ಲಿ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೀತಾ ಇದೆ. ಅದು ನಮ್ ಸಿರಾ ತಾಲೂಕಲ್ಲಿ ಇದೆ ಅನ್ನೋದೇ ನಮ್ಗೊಂದು ಹೆಮ್ಮೆಯ ವಿಚಾರ. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಅವರು ಬರೀ ಅಷ್ಟೇ ಸ್ವಾರ್ಥಿ ಆಗಿರದೆ ಅವರ ಅವರ ದುಡಿಮೆಯ ಫಲ ಏನಿದೆ ಅದನ್ನ ಅತ್ಯಂತ ಹಂತವಾಗಿ ಯಾವುದೇ ಶಾಲೆಯಲ್ಲಿ ಯಾರು ಏನೇ ಕೇಳಲಿ ಇಲ್ಲ ಅಂತ ಇವತ್ತಿನವರೆಗೂ ಅವ್ರು ಇಲ್ಲ ಅಂದಿಲ್ಲ. ಯಾವ ಶಾಲೆಯಿಂದ ಏನಾದ್ರೂ ರಿಕ್ವೆಸ್ಟ್ ಮಾಡ್ಲಿ ಅವ್ರ ಕೈಲಾದನ್ನ ಮಾಡ್ತಲೇ ಬಂದಿದ್ದಾರೆ. ಅನೇಕ ಶಾಲೆಗಳಿಗೆ ಅವರು ಶೀಟ್ ಅನ್ನ ಹಾಕೊಟ್ಟಿದ್ದಾರೆ, ಹೆಚ್ಚುವರಿ ಕೊಠಡಿಗಳನ್ನ ಕಟ್ಟಿಸ್ಕೊಟ್ಟಿದ್ದಾರೆ. ಇವತ್ತು ಉಳಿಗೆರಲ್ಲೂ ಕೂಡ ಒಂದು ರಂಗಮಂದಿರ ಕಟ್ಕೊಡ್ತಾ ಇದ್ದಾರೆ. ತುಂಬಾನೇ ಮಾಡ್ತಾ ಇದ್ದಾರೆ. ಎಲ್ಲಾ ಅಂಗನವಾಡಿಗಳಿಗೂ ಕೂಡ ಅಂದ್ರೆ ನಮ್ ಸಿರಾ ತಾಲೂಕಲ್ಲಿ ಇರ್ತಕ್ಕಂತ ಅಂಗನವಾಡಿಗಳನ್ನ ಸುಣ್ಣ ಬಣ್ಣಗಳಿಂದ ಸಿಂಗರಿಸ್ಬೇಕು. ಆ ಅಂಗನವಾಡಿ ಕೇಂದ್ರಗಳಿಗೆ ಬೇಕಾದಂತ ಮೂಲ ಸೌಲಭ್ಯಗಳನ್ನ ಕೊಡಬೇಕು ಮತ್ತು ಅವುಗಳನ್ನ ಉನ್ನತೀಕರಣ ಮಾಡ್ಬೇಕು ಅನ್ನೋದು ಅವರ ಹಂಬಲ ಇದೆ. ಖಂಡಿತ ಹೌದು, ನನಗೆ ತುಂಬಾ ಖುಷಿ ಅನಿಸ್ತಿದೆ. ಯಾಕೆಂದ್ರೆ ಆ ಪ್ರಿ ಕೆಜಿ, UKG ಅಂತ ನಾವೇನ್ ಹೇಳ್ತೀವಿ ಅಂಗನವಾಡಿ, ಅಲ್ಲಿಂದ ಅವರು ಕೈ ಹಾಕಿದ್ದಾರೆ, ಬುಡಮೂಲದಿಂದ ಕೈ ಹಾಕಿದ್ದಾರೆ, ಅಲ್ಲಿಂದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಅಲ್ಲಿಂದ ಹಿಡಿದು ಕೂಡ ಇವತ್ತು ಸುಮಾರು ಕಾಲೇಜುವರೆಗೂ, ಪದವಿ ಕಾಲೇಜುವರೆಗೂ ಕೂಡ ಅವ್ರು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಅವರ ಸೇವೆ ಇನ್ನು ಹೆಚ್ಚು ಹೆಚ್ಚು ನಮ್ಮ ಸಿರಾ ತಾಲೂಕಿಗೆ ಸಿಗ್ಲಿ, ಅವರು ಹೆಚ್ಚು ಬೆಳಿಲಿ, ಅವರಿಗೆ ಒಳ್ಳೆಯದಾಗ್ಲಿ. ನಮ್ಮ ಎಲ್ಲಾ ಶಾಲಾ ಮಕ್ಕಳಿಗೆ ಇಂತಹ ಪ್ರತಿ ವರ್ಷ ನಮ್ಮ ಶಾಲೆಗೂ ಕೂಡ ಕೊಡ್ಲಿ, ಕೇಳದಂತ ಬೇರೆ ಬೇರೆ ಶಾಲೆಗಳಿಗೂ ಕೂಡ ಕೊಡ್ಲಿ. ಮತ್ತು ನಮ್ಮ ಸಿರಾ ತಾಲೂಕಲ್ಲಿ ಈ ರೀತಿಯ ಒಂದು ಜೀನಿ ಸಂಸ್ಥೆ ಇವತ್ತು ಟಿವಿನಲ್ಲಿ ಅಡ್ವರ್ಟೈಸ್ ಬರ್ತಾ ಇದೆ, ಕ್ಷಣ ಕ್ಷಣಕ್ಕೂ ಕೂಡ ಪಬ್ಲಿಕ್ ಟಿವಿನಲ್ಲಿ ಅಡ್ವರ್ಟೈಸ್ ಬರ್ತಾ ಇದೆ. ಅದು ನಮ್ಮ ತಾಲೂಕಿನ ಸಂಸ್ಥೆ, ನಮ್ಮ ತಾಲೂಕಿನ ಕಂಪನಿ ಅನ್ನೋ ಒಂದು ಭಾವನೆ ನಮಗೂ ಕೂಡ ಅದು ಬೆಳೆದಿದೆ. ಅದು ಬೆಳೀತಾ ಇರೋದಕ್ಕೆ ಕೂಡ ನಮ್ಗೆ ಇವತ್ತು ಕೊಡ್ಲಿಕ್ಕೆ ಆಗ್ತಾ ಇರೋದು. ಖಂಡಿತ ನೋಡಿ, ಜೂನ್ ತಿಂಗಳಾಯ್ತು, ಜುಲೈ ತಿಂಗಳ ಅರ್ಧ ಭಾಗನೂ ಮುಗ್ದಿದೆ. ಇವತ್ತು ನಮ್ಮ ಪೋಷಕರು ಅವ್ರ ಮನೆಯಿಂದ ಖಂಡಿತ ಯಾವ ನೋಟ್ಸು ಕೊಡ್ಸಿಲ್ಲ. 4 ಲೈನ್ ಇಲ್ಲ, 2 ಲೈನ್ ಇಲ್ಲ, ಸಿಂಗಲ್ ಲೈನ್ ಇಲ್ಲ, ಜಾಮಿಟ್ರಿ ಬಾಕ್ಸ್ ಇಲ್ಲ, ಮತ್ತೆ ಪೆನ್ ಇಲ್ಲ, ಪೆನ್ಸಿಲ್ ಇಲ್ಲ, ಏನು ಇಲ್ಲ. ಏನು ಇಲ್ಲ ಅನ್ನೋದೇ ಇತ್ತಲ್ವಾ, ಅದನ್ನೆಲ್ಲ ಒಂದ್ ಪಟ್ಟಿ ಮಾಡಿದ್ವಿ. ನಾವು ಮಾಲಿನಿ ಮೇಡಮ್ ಜೊತೆ ಕೂತ್ ಮಾತಾಡಿವಿ. ತುಳಸಿರಾಮ್ ಕೇಳಿದ್ರು, ಸರ್ ಏನೇನ್ ಬೇಕು ಕೇಳಿ ಸಾ ಅಂತ. ಖಂಡಿತ ನಮ್ಮ ಮನೆಯ ಮಕ್ಕಳಿಗೆ ಏನ್ ನಾವು ಪಟ್ಟಿ ಮಾಡ್ತೀವೋ ಅದಕ್ಕಿಂತಲೂ ಜಾಸ್ತಿ ಪಟ್ಟಿ ಮಾಡಿದ್ವಿ. ಆ ಪಟ್ಟಿ ಮಾಡಿದ್ರೆ ನನ್ ಮನ್ಸಲ್ಲಿ ಅನ್ನಿಸ್ತಿತ್ತು, ಏನೋ ಕೇಳಿದೀವಿ, ಏನೋ ಒಂಚೂರು ಕೊಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಪಟ್ಟಿನಲ್ಲಿ ಕೊಟ್ಟಿರೋದ್ ನೋಡಿದಾಗ ಖುಷಿ ಆಗ್ತಿದೆ. ನಾವೇನೆಲ್ಲ ಕೇಳ್ಕೊಂಡಿದ್ವಿ ಪಟ್ಟಿನಲ್ಲಿ ಅದೆಲ್ಲ ಒದಗಿಸ್ಕೊಟ್ಟಿದ್ದಾರೆ. ಈ ಶೈಕ್ಷಣಿಕ ಈ ಶೈಕ್ಷಣಿಕ ವರ್ಷಕ್ಕೆ 25-26ನೇ ಸಾಲಿಗೆ ನಮ್ಗೆ ಏನೆಲ್ಲ ನೀಡಿದೆ ಅದೆಲ್ಲ ಕೊಟ್ಟಿದ್ದಾರೆ. ಅತ್ಯಂತ ನಾನು ನಮ್ಮ ಪೋಷಕ ಬಂಧುಗಳ ಪರವಾಗಿ, STMC ಪರವಾಗಿ, ನಮ್ಮ ಗ್ರಾಮ ಪಂಚಾಯಿತಿಯ ಪರವಾಗಿ, ನಮ್ಮ ಶಾಲಾ ಶಿಕ್ಷಕರ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ ನನಗೆ ಅತ್ಯಂತ ಹೆಮ್ಮೆ ಅನಿಸಿದೆ. ಅವರಿಗೆ ನಾನು ಮನಸ್ಪೂರ್ವಕವಾಗಿ ದಿಲೀಪ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.